ಹಲೋ ನಮಸ್ತೆ ಎಲ್ರಿಗೂ ನಮ್ಮ ವಾಹಿನಿಗೆ ಸ್ವಾಗತ. ಇದು ಯಾವ ಸಾರು ಅಂತ ಯೋಚಿಸ್ತಾ ಇದ್ದೀರಾ? ಇದು ಟೊಮೆಟೊ ಸಾರು ಕೂಡ ಅಲ್ಲ, ತಿಳಿ ಸಾರು ಕೂಡ ಅಲ್ಲ, ಹಾಗೆ ಯಾವುದೇ ಸ್ಪೆಷಲ್ ರಸಮ್ ಕೂಡ ಅಲ್ಲ. ಇದನ್ನು ಗೊಡ್ಡು ಸಾರು ಅಂತಾರೆ. ತುಂಬ ಹಳೆಯ ಕಾಲದ ಸಾಂಪ್ರದಾಯಿಕ ಅಡಿಗೆ ಇದು. ಏನು ಸಾರು ಮಾಡೋದು ಅಂತ ಹೊಳೆದೇ ಇದ್ದವಾಗ, ಅಥವಾ ಏನಾದರೂ ತಕ್ಷಣಕ್ಕೆ ಆಗಬೇಕು ಅಂದರೆ, ಅಥವಾ ನಮಗೆ ಏನಾದರೂ ಹೆವಿ ಊಟ ಮಾಡಿಬಿಟ್ಟು ತಕ್ಷಣಕ್ಕೆ ಲೈಟಾಗಿ ಏನಾದರೂ ಮಾಡಿಕೊಂಡು ತಿನ್ನಬೇಕು ಅಂದರೆ ಈ ಸಾರನ್ನು ನೀವು ಟ್ರೈ ಮಾಡ್ಬೋದು. ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಿ. ಇದನ್ನು ಮಾಡೋದು ಕೂಡ ಅಷ್ಟೇ ಸಿಂಪಲ್. ಮೊದಲು ಒಂದು ಪಾತ್ರೆನ ತೆಗೆದುಕೊಂಡು ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರನ್ನು ಸೇರಿಸಿ, ನಂತರ ಇದಕ್ಕೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಹಾಗೇ ಸೇರಿಸ್ಬಿಡಿ. ಇದು ಹುಣಸೆ ರಸನೆಲ್ಲ ಹಿಂಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕುದಿಯುವಾಗ ರಸ ತನ್ನಿಂದಾನೇ ಬಿಟ್ಕೊಳ್ಳುತ್ತೆ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿ, ಹಾಗೆ 3/4 ಚಮಚದಷ್ಟು ಮೆಂತ್ಯ ಕಾಳನ್ನು ಸೇರಿಸಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸಿ, ಹಾಗೆ ಅರ್ಧ ಚಮಚದಷ್ಟು ಹಳದಿ ಪುಡಿನ ಸೇರಿಸಿ, ಒಂದು ಅರ್ಧ ಟೀ ಚಮಚ ಆಗುವಷ್ಟು ಇಂಗನ್ನು ಕೂಡ ಸೇರಿಸಬೇಕು. ಜೊತೆಗೆ 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಾರಿನ ಪುಡಿಯನ್ನು ಸೇರಿಸಿ, ಅಥವಾ ನೀವು ತಗೊಂಡಿರುವ ನೀರಿಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಸಾರಿನ ಪುಡಿಯನ್ನು ನೀವು ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸಬೇಕಾಗತ್ತೆ. ಎಲ್ಲ ಸಾಮಗ್ರಿಗಳನ್ನು ಸೇರಿಸಿದ ಮೇಲೆ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸರಿಯಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಸ್ಟವ್ ಮೇಲಿಟ್ಟು ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸೂಪರಾಗಿ ರುಚಿಯಾಗಿ ಗೊಡ್ಡು ಸಾರು ರೆಡಿಯಾಗಿಬಿಡುತ್ತೆ. ಇಲ್ಲಿ ಸಾರು ಒಂದು 10 ರಿಂದ 12 ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ. ನಾವು ಹಾಕಿರುವ ಜೀರಿಗೆ, ಮೆಂತ್ಯ ಎಲ್ಲದರ ಫ್ಲೇವರ್ ಈ ಸಾರಲ್ಲಿ ಬಿಟ್ಕೊಂಡ್ಬಿಟ್ಟು ಈ ಸಾರಿಗೆ ಒಂದು ವಿಶೇಷವಾದ ರುಚಿ ಬಂದಿರುತ್ತೆ. ಇದಕ್ಕೆ ನೀವು ಇವಾಗ ಕೊನೆಯದಾಗಿ ತುಪ್ಪದಲ್ಲಿ ಸಾಸಿವೆ ಹಾಗೆ ಒಂದು ಒಣಮೆಣಸು ಕರಿಬೇವಿನ ಒಗ್ಗರಣೆ ಕೊಟ್ಕೋಬೋದು. ಆದರೆ ಅದರ ಅವಶ್ಯಕತೆಯೂ ಕೂಡ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾನು ಇದಕ್ಕೆ ಒಗ್ಗರಣೆನ ಕೊಡ್ತಾ ಇಲ್ಲ. ಕೊನೆಯದಾಗಿ ಇಳಿಸೋ ಮೊದಲು ಇದಕ್ಕೆ ಬಿಸಿಯಾಗಿರುವಾಗಲೇ 1 ಚಮಚದಷ್ಟು ತುಪ್ಪನ ಸಾರಿಗೆ ಸೇರಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಅನ್ನ ಮಾಡಿಕೊಂಡು ಈ ಸಾರಿನ ಜೊತೆ ನೀವು ಊಟ ಮಾಡ್ತಾ ಇದ್ದರೆ ನಿಮಗೆ ತಟ್ಟೆ ಖಾಲಿಯಾಗೋದೇ ಗೊತ್ತಾಗಲ್ಲ. ಹಾಗೆ ಊಟ ಮಾಡಿದ ಮೇಲೆ ಹೊಟ್ಟೆ ಹೆವಿ ಫೀಲ್ ಆಗೋದೇ ಇಲ್ಲ. ತುಂಬ ಲೈಟಾಗಿರುತ್ತೆ, ಹಾಗೆ ಬೇಗ ಜೀರ್ಣ ಕೂಡ ಆಗುತ್ತೆ. ರುಚಿನೂ ಕೂಡ ನಿಮಗೆ ಬಾಯಲ್ಲಿ ಉಳಿಯುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಪಟಾಪಟ್ ಅಂತ 10 ರಿಂದ 12 ನಿಮಿಷಗಳಲ್ಲೆಲ್ಲ ರೆಡಿನೇ ಆಗೋಗ್ಬಿಡುತ್ತೆ ಈ ಸಾರು. ಖಂಡಿತವಾಗ್ಲೂ ಒಂದ್ಸಾರಿ ಟ್ರೈ ಮಾಡಲೇಬೇಕಾಗಿರುವ ರೆಸಿಪಿ ಇದು. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.